ತೆಹಲ್ಕಾ ಮಾಜಿ ಸಂಪಾದಕ ತೇಜ್ಪಾಲ್ಗೆ ಜೈಲು ಶಿಕ್ಷೆಯಾಗಿದೆ. ಅತ್ಯಾಚಾರಿ ತರುಣ್ ತೇಜ್ಪಾಲ್ಗೆ 10 ವರ್ಷ ಜೈಲು ಶಿಕ್ಷೆಯನ್ನು ವಿಧಿಸಿದಂತಹ ಕೋರ್ಟ್ 10 ವರ್ಷ ಜೈಲು ಶಿಕ್ಷೆ ನೀಡಿ ಬಾಂಬೆ ಹೈಕೋರ್ಟ್ ಆದೇಶವನ್ನು ನೀಡಿದೆ. ತೆಹಲ್ಕಾ ಮಾಜಿ ಸಂಪಾದಕ ತೇಜ್ಪಾಲ್ಗೆ ಜೈಲು ಶಿಕ್ಷೆ. ಅತ್ಯಾಚಾರಿ ತರುಣ್ ತೇಜ್ಪಾಲ್ಗೆ 10 ವರ್ಷ ಜೈಲು ಶಿಕ್ಷೆಯನ್ನು ವಿಧಿಸಿದಂತಹ ಹೈಕೋರ್ಟ್ 10 ವರ್ಷ ಜೈಲು ಶಿಕ್ಷೆ ನೀಡಿ ಬಾಂಬೆ ಹೈಕೋರ್ಟ್ ಈಗ ಆದೇಶವನ್ನು ನೀಡಿದೆ. 2013ರಲ್ಲಿ ಸಹೋದ್ಯೋಗಿ ಮೇಲೆ ಎಸಗಿದ್ದಂತಹ ಕ್ರೂರತನದ ಮೇಲೆ ಈಗ ತೇಜ್ಪಾಲ್ಗೆ ಜೈಲು ಶಿಕ್ಷೆ. 13 ವರ್ಷಗಳ ಹಿಂದೆ ಗೋವಾದ ರೆಸಾರ್ಟ್ನಲ್ಲಿ ಅತ್ಯಾಚಾರ ಮಾಡಿರುವ ಆರೋಪ ಕೇಳಿ ಬರ್ತಾ ಇತ್ತು. ಲಿಫ್ಟ್ನಲ್ಲಿ ತೇಜ್ಪಾಲ್ರಿಂದ ರೇಪ್ಗೆ ಒಳಗಾಗಿದ್ದಂಥ ಮಹಿಳೆ ದೂರು ದಾಖಲಿಸಿದ್ರು. ನಾನು ಅತ್ಯಾಚಾರ ಎಸಗಿಲ್ಲ ಅಂತ ಒಂದು ಕಡೆ ತರುಣ್ ತೇಜ್ಪಾಲ್ ಕೂಡ ದೂರು ದಾಖಲಿಸಿದ್ರು. ತೆಹಲ್ಕಾ ನಿಯತಕಾಲಿಕೆ ಮಾಜಿ ಸಂಪಾದಕ ತೇಜ್ಪಾಲ್ಗೆ ಈಗ ಕೊನೆಗೂ ಈ ಒಂದು ಕೇಸ್ ಸಾಬೀತಾಗಿದ್ದು ಅಪರಾಧಿ ಸ್ಥಾನದಲ್ಲಿದ್ದಾರೆ. ಹೀಗಾಗಿ 10 ವರ್ಷ ಜೈಲು ಶಿಕ್ಷೆಯನ್ನು ವಿಧಿಸಲಾಗಿದೆ. ಬಾಂಬೆ ಹೈಕೋರ್ಟ್ ಈ ಒಂದು ಮಹತ್ವದ ಆದೇಶವನ್ನು ಹೊರಡಿಸಿದೆ. 2021ರಲ್ಲಿ ವಿಚಾರಣಾ ನ್ಯಾಯಾಲಯದಿಂದ ಖುಲಾಸೆಯಾಗಿದ್ರು. ಆ ಬಳಿಕ ಹೈಕೋರ್ಟ್ ಮೊರೆ ಹೋಗಿದ್ದಂಥ ಸಂತ್ರಸ್ತ ಮಹಿಳೆ ಬಾಂಬೆ ಹೈಕೋರ್ಟ್ನಲ್ಲಿ ಈಗ ಸಂತ್ರಸ್ತ ಮಹಿಳೆಗೆ ನ್ಯಾಯ ದೊರಕಿದೆ. ದೋಷಿ ಎಂದು ತೀರ್ಪು ನೀಡಿರುವಂಥ ಬಾಂಬೆ ಹೈಕೋರ್ಟ್ ಸೆಷನ್ಸ್ ಕೋರ್ಟ್ ತೀರ್ಪನ್ನು ರದ್ದುಗೊಳಿಸಿ ಹೈಕೋರ್ಟ್ ಈ ಒಂದು ಆದೇಶವನ್ನು ನೀಡಿದೆ. ಈಗ ಬಾಂಬೆ ಹೈಕೋರ್ಟ್ನ ಗೋವಾ ಪೀಠದಿಂದ ಆದೇಶ ಹೊರಬಂದಿದ್ದು ತರುಣ್ ತೇಜ್ಪಾಲ್ಗೆ 10 ವರ್ಷಗಳ ಕಾಲ ಜೈಲು ಶಿಕ್ಷೆ ಫಿಕ್ಸ್. ಶರಣಾಗಲು ತರುಣ್ ತೇಜ್ಪಾಲ್ಗೆ 2 ವಾರಗಳ ಕಾಲಾವಕಾಶವನ್ನು ನೀಡಿದೆ. ಗೋವಾ ಪೊಲೀಸ್ ಮುಂದೆ ಶರಣಾಗುವಂತೆ ತೇಜ್ಪಾಲ್ಗೆ ಆದೇಶ ಕೂಡ ಬಂದಿದೆ. ಈಗ ತೆಹಲ್ಕಾ ಮಾಜಿ ಸಂಪಾದಕ ನಿಯತಕಾಲಿಕೆಯ ಮಾಜಿ ಸಂಪಾದಕರಾದಂಥ ತರುಣ್ ತೇಜ್ಪಾಲ್ಗೆ ಈಗ ಕಾನೂನು ಸಂಕಷ್ಟ ಎದುರಾಗಿದೆ. ಬಾಂಬೆ ಹೈಕೋರ್ಟ್ ಈಗ ಅತ್ಯಾಚಾರದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರಿಗೀಗ ಅಪರಾಧಿ ಸ್ಥಾನದಲ್ಲೀಗ ತರುಣ್ ತೇಜ್ಪಾಲ್ 2013ರಲ್ಲಿ ತಮ್ಮೊಟ್ಟಿಗೆ ಕೆಲಸ ಮಾಡ್ತಿದ್ದಂಥ ಸಹೋದ್ಯೋಗಿಯ ಮೇಲೆ ಅತ್ಯಾಚಾರ ಮಾಡಿದ್ರು. ಆ ಅತ್ಯಾಚಾರದ ವಿರುದ್ಧ ದೂರನ್ನು ಕೂಡ ದಾಖಲಿಸಿದ್ರು ಮಹಿಳೆ. ನಾನು ಅತ್ಯಾಚಾರ ಎಸಗಿಲ್ಲ ಅಂತ ಸೆಷನ್ಸ್ ಕೋರ್ಟ್ನಲ್ಲಿ ವಾದ ಮಾಡಿ ಅದೇ ಖುಲಾಸೆಯಾಗಿತ್ತು ಕೇಸ್. ತದನಂತರದಲ್ಲಿ ಹೈಕೋರ್ಟ್ಗೆ ಆ ಮಹಿಳೆ ದೂರು ನೀಡಿದ್ರು. ಅದಾದ ನಂತರದಲ್ಲಿ ಈಗ ಮಹಿಳೆಗೆ ಕೊನೆಗೂ 2026ರಲ್ಲಿ ನ್ಯಾಯ ದೊರಕಿದೆ ಅಂತಲೇ ಹೇಳ್ಬೋದು. 2021ರಲ್ಲಿ ವಿಚಾರಣಾ ನ್ಯಾಯಾಲಯದಿಂದ ಖುಲಾಸೆಯಾಗಿದ್ರು. ಆ ಬಳಿಕ ಹೈಕೋರ್ಟ್ ಮೊರೆ ಹೋಗಿದ್ದಂಥ ಸಂತ್ರಸ್ತ ಮಹಿಳೆ ಈಗ 10 ವರ್ಷ ಜೈಲೇ ಫಿಕ್ಸ್. ತೇಜ್ಪಾಲ್ಗೆ 10 ವರ್ಷ ಜೈಲು ಶಿಕ್ಷೆ. ಈಗ ದೋಷಿ ಎಂದು ತೀರ್ಪು ನೀಡಿರುವಂತಹ ಬಾಂಬೆ ಹೈಕೋರ್ಟ್ ತೆಹಲ್ಕಾ ನಿಯತಕಾಲಿಕೆ ಮಾಜಿ ಸಂಪಾದಕರಾಗಿದ್ದಂಥ ತೇಜ್ಪಾಲ್ ಸೆಷನ್ಸ್ ಕೋರ್ಟ್ ತೀರ್ಪನ್ನು ರದ್ದುಗೊಳಿಸಿ ಈಗ ಹೈಕೋರ್ಟ್ ಈ ಒಂದು ಆದೇಶವನ್ನು ನೀಡಿದೆ. ಬಾಂಬೆ ಹೈಕೋರ್ಟ್ನ ಗೋವಾ ಪೀಠದಿಂದ ಈ ಒಂದು ಆದೇಶ ಬಂದಿದ್ದು ತರುಣ್ ತೇಜ್ಪಾಲ್ಗೆ 10 ವರ್ಷಗಳ ಕಾಲ ಜೈಲು ಶಿಕ್ಷೆ. ಶರಣಾಗಲು ಈಗಾಗಲೇ ಹೈಕೋರ್ಟ್ ತೇಜ್ಪಾಲ್ಗೆ 2 ವಾರಗಳ ಕಾಲಾವಕಾಶವನ್ನು ಕೂಡ ನೀಡಿದೆ. ಗೋವಾ ಪೊಲೀಸ್ ಮುಂದೆ ಶರಣಾಗುವಂತೆ ತೇಜ್ಪಾಲ್ಗೆ ಆದೇಶ ಬಂದಿದೆ. ತೆಹಲ್ಕಾದ ಮಾಜಿ ಸಂಪಾದಕರಾದಂಥ ತರುಣ್ ತೇಜ್ಪಾಲ್ ತಮ್ಮ ಸಹೋದ್ಯೋಗಿ ಮೇಲೆ ರೇಪ್ ಮಾಡಿದ್ರು ಅನ್ನೋ ಆರೋಪ ಕೇಳಿ ಬರ್ತಾ ಇತ್ತು. ಈ ಆರೋಪದ ಮೇರೆಗೆ ಸಂತ್ರಸ್ತೆ ದೂರು ದಾಖಲಿಸಿದ್ರು. ಸೆಷನ್ಸ್ ಕೋರ್ಟ್ನಲ್ಲಿ ಮಹಿಳೆಗೆ ನ್ಯಾಯ ಸಿಕ್ಕಿರಲಿಲ್ಲ. ಈಗ ಹೈಕೋರ್ಟ್ನಲ್ಲಿ ನ್ಯಾಯ ಸಿಕ್ಕಿದೆ ಮಹಿಳೆಗೆ. ಅತ್ಯಂತ ಕ್ರೂರವಾಗಿ ಆ ಮಹಿಳೆಯ ಮೇಲೆ ಅತ್ಯಾಚಾರವೆಸಗಿದ್ರು ಅನ್ನೋದು ಆರೋಪ ಕೇಳಿ ಬರ್ತಾ ಇತ್ತು. ಅದೀಗ ಸಾಬೀತಾಗಿದೆ. ಹೀಗಾಗಿ ಬಾಂಬೆ ಹೈಕೋರ್ಟ್ ಅವರನ್ನ ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸಿದೆ.